ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ನಿನ್ನೆ ರಾತ್ರಿ ವಿಧಿವಶರಾಗಿದ್ದಾರೆ. ಹೌದು, ನಿನ್ನೆ ರಾತ್ರಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ನಿನ್ನೆ ಕಾಂತಾರ ಶೂಟಿಂಗ್ ಅನ್ನ ಮುಗಿಸಿದ್ದಾರೆ. ಅವರ ಪೋಸ್ಟ್ ಅನ್ನ ಪೂರ್ವವಾಗಿ ಮುಗಿಸಿಕೊಟ್ಟು ಅವರು ಅಲ್ಲಿಂದ ಕಾರ್ಕಳದ ತನ್ನ ಸ್ನೇಹಿತನ ಮದುವೆಗೆ ಕೂಡ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಟೋಪಿಯನ್ನು ಹಾಕೊಂಡಿದ್ದಾರೆ, ಟಿ ಶರ್ಟ್, ಪ್ಯಾಂಟ್, ಶೂ ಎಲ್ಲನೂ ಹಾಕೊಂಡು ತುಂಬಾ ಅದ್ಭುತವಾಗಿ ಹೋಗಿದ್ದಾರೆ. ಪಾಪ ಕುಣಿತಿದ್ದಾರೆ. ಅಲ್ಲಿ ಬಂದವರೆಲ್ಲನೂ ಕೂಡ ರಾಕೇಶ್ ಅವರ ಹೆಸರನ್ನು ಕೂಡ ಅನೌನ್ಸ್ ಅನ್ನ ಮಾಡ್ತಿದ್ದಾರೆ. ಆ ವಿಡಿಯೋನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬೋದು. ರಾಕೇಶ್ ಅವರು ಅಲ್ಲೂ ಅವರ ಮುಖದಲ್ಲಿ ನಗ್ತಾ ಇದ್ರು ಕೂಡ ಅವರ ಸುಸ್ತನ್ನ ಕಾಣಬಹುದಾಗಿದೆ ನಾವು. ಸೊ ಅಷ್ಟು ಸುಸ್ತಾಗಿದ್ರು ಕೂಡ ರಾಕೇಶ್ ಅವರು ಅಲ್ಲಿ ಡ್ಯಾನ್ಸ್ ಅನ್ನು ಕೂಡ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಡ್ಯಾನ್ಸ್ ಅನ್ನ ಮಾಡ್ತಾರೆ. ಅಲ್ಲೇ ಇದ್ದಂತಹ ಹಲವಾರು ಜನ ರಾಕೇಶ್ ಅವರ ವಿಡಿಯೋಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದೇ ವಿಡಿಯೋ ಈಗ ವೈರಲ್ ಕೂಡ ಆಗ್ತಿರೋದು. ಕಾರ್ಕಳಕ್ಕೆ ಹೋಗಿ ತನ್ನ ಗೆಳೆಯನ ಮದುವೆಯಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಅವ್ರಿಗೆ ಇದ್ದಕ್ಕಿದ್ದಂತೆ ಲೋ BP ಆಗ್ಬಿಟ್ಟು ಕುಸಿದು ಬೀಳ್ತಾರೆ. ಸೊ ಕುಸಿದು ಬಿದ್ದ ಕೂಡಲೇ ಅವ್ರು ಏನ್ ಮಾಡ್ತಾರೆ, ಪಾಪ ಇದ್ದವರೆಲ್ಲರೂ ಕೂಡ ಎತ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಆಸ್ಪತ್ರೆ ಸೇರಿಸ್ತಾ ಗೊತ್ತಾಗುತ್ತೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅವರು ಈಗ ಪ್ರಾಣವನ್ನ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿ. ಸೊ ರಾಕೇಶ್ ಅವರು ತೀರಾ ಸ್ಟ್ರೆಸ್ ಆಗಿದ್ರು. ಜೊತೆಗೆ ಎಂತಹ ದೊಡ್ಡ ಸಿನಿಮಾದಲ್ಲಿ ಆಕ್ಟ್ ಕೂಡ ಮಾಡ್ತಾ ಇದ್ರು. ರಕ್ಷಿತಾ ಪ್ರೇಮ್ ಅವರು ಕೂಡ ಸಿಕ್ಕಾಪಟ್ಟೆ ನೋವಿನಿಂದ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅವರ ಜೊತೆ ಯಾಕೆ ಮಾಡ್ತಿರೋರು ಎಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಿದ್ದಾರೆ. ಅವರ ನಟನೆ ಅಷ್ಟೇ ಅಲ್ಲ ಸರ್, ಸೂಪರು. ಅವನ ವ್ಯಕ್ತಿತ್ವನೂ ಕೂಡ ತುಂಬ ದೊಡ್ಡ ಮಟ್ಟದ ವ್ಯಕ್ತಿತ್ವವನ್ನು ಹೊಂದಿದ್ದ. ಎಷ್ಟು ಒಳ್ಳೆ ಹುಡುಗ ಅಂತ ಹೇಳಿದ್ರೆ ನಿನ್ನೆ ತಾನೇ ತಂಗಿಯ ಬರ್ತ್ಡೇಯನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ದಾನೆ. ತಂಗಿಯನ್ನು ಮದುವೆ ಮಾಡಬೇಕಿತ್ತು, ತಾಯಿಯನ್ನು ನೋಡ್ಕೊಳ್ಬೇಕಿತ್ತು. ಇಂತಹ ಸಿಚುವೇಶನಲ್ಲಿ ರಾಕೇಶ್ ಅವರು ಎಲ್ಲರನ್ನೂ ಕೂಡ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಂತಹ ಒಳ್ಳೆಯ ವ್ಯಕ್ತಿತ್ವ ಅಂತ ಹೇಳಿದ್ರೆ, ಅವನ ನಟನೆ ಎಂಥದ್ದು ಅಂತ ಹೇಳಿದ್ರೆ ಅರ್ಜುನ್ ಜನ್ಯನ ಸ್ಪೂಪ್ ಮಾಡೋದ್ರಲ್ಲಿ ನಂಬರ್ 1 ಆಗಿದ್ದಂತಹ ಈ ರಾಕೇಶ್ ಸೀಸನ್ 3ರ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ ಕೂಡ ಆಗಿದ್ರು. ಹೀಗೆ ಇವರು ಹಲವಾರು ಚಾನೆಲ್ಗಳಲ್ಲಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವರ ಅದ್ಭುತ ನಟನೆಗೆ ಎಲ್ಲ ಕಡೆಯಿಂದ ಚಾನ್ಸ್ಗಳು ಕೂಡ ಹುಡಿಕೊಂಡು ಬರ್ತಾ ಇತ್ತು. ಬಟ್ ಏನು ಮಾಡ್ತೀರಾ, ವಿಧಿ ಆಟನೇ ಬೇರೆ ಇತ್ತು. ಕೇವಲ 34-35 ವರ್ಷದಲ್ಲೇ ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ. ಸೊ ಮದುವೆ ಕೂಡ ಆಗಿರಲಿಲ್ಲ. ಇತ್ತೀಚೆಗಷ್ಟೇ ಭರ್ಜರಿ ಬ್ಯಾಚುಲರಲ್ಲಿ ನಾನು ಮದುವೆ ಆಗಬೇಕು ಅಂತಲೂ ಕೂಡ ಆಸೆಗಳನ್ನು ಹೊಂದಿದ್ದ. ನಾನು ಏನೇನೋ ಸಾಧನೆಗಳನ್ನು ಮಾಡಬೇಕು ಅನ್ನೋ ಒಂದು ಆಸೆನ ಹೊಂದಿದ್ದಂತಹ ನಟ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ವಿಧಿವಶರಾಗಿದ್ದಾರೆ. ಸೊ ಕಾಂತಾರ ಸಿನಿಮಾ ಇವರ ಕೊನೆಯ ಸಿನಿಮಾ ಆಗುತ್ತೆ. ಜೊತೆಗೆ ಇತ್ತೀಚೆಗಷ್ಟೇ ಕಾಮಿಡಿ ಕಿಲಾಡಿಗಳು ಶೂಟಿಂಗನ್ನು ಕೂಡ ಮುಗಿಸ್ಕೊಂಡು ಹೋಗಿದ್ದಂತಹ ರಾಕೇಶ್ ಅದೇ ಕೊನೆಯ ಒಂದು ಶೂಟ್ ಆಗುತ್ತೆ. ಸೊ ಕಾಂತಾರ ಅನ್ನೋ ಒಂದು ದೊಡ್ಡ ಸಿನಿಮಾದಲ್ಲಿ ಯಾಕೆ ಮಾಡಿದ್ದಾರೆ, ಜೊತೆಗೆ ಕಾಂತಾರಾಗೆ ಇದು ಮತ್ತೊಂದು ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು. ಕಾಂತಾರಕ್ಕೆ ದೈವ ಮೊದಲೇ ನುಡಿದಿತ್ತು, ಇದರಲ್ಲಿ ಯಾಕೆ ಮಾಡುವಂತರಿಗೆ ಹಾಗೂ ಈ ಸಿನಿಮಾಗೆ ತುಂಬ ದೊಡ್ಡ ಆಘಾತಗಳು ಆಗುತ್ತೆ ಅಂತ ಹೇಳಿ ಇತ್ತೀಚೆಗೆ ಒಬ್ಬ ಕೆರೆಯಲ್ಲಿ ಬಿದ್ದು ಸತ್ತೋಗಿದ್ರೆ, ಈಗ ರಾಕೇಶ್ ಅನ್ನೋ ಒಂದು ದೊಡ್ಡ ಹಾಸ್ಯ ನಟನು ಕೂಡ ಸಾವನ್ನಪ್ಪಿರೋದು ಕಾಂತಾರಕ್ಕೆ ದೊಡ್ಡ ಹೊಡೆತನ ಕೊಟ್ಟಿದೆ. ಸೊ ರಾಕೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಅಮ್ಮಂಗೆ ಹಾಗೂ ಅವರ ತಂಗಿಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಹಾಯಗಳನ್ನ ಮಾಡ್ರಿ, ಧನ ಸಹಾಯ ಮಾಡಿಬಿಟ್ಟು ಅವರ ಜೀವನಕ್ಕೆ ಒಂದು ನಿಲುವಾಗಿ ನಿಲ್ಲಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಓಂ ಶಾಂತಿ ರಾಕೇಶ್.